ರಾಜ್ಯದಲ್ಲಿ ವಿರೋಧ ಪಕ್ಷ ಬಿಜೆಪಿಗೆ ಮಾಡೋಕೆ ಕೆಲಸವಿಲ್ಲ, ಪಾದಯಾತ್ರೆ ಮಾಡಿ ಹೊಟ್ಟೆ ಕರಗಿಸಿಕೊಳ್ಳಲಿ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶಾಣ್ ಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ. ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವರು, ಮೂಡಾದಲ್ಲಿ ಅಕ್ರಮವೇ ಆಗಿಲ್ಲ, ಸಿದ್ದರಾಮಯ್ಯನವರಿಗೆ ಬದಲಿ ಸೈಟ್ ನೀಡಿದ್ದು ಇದೇ ಬಿಜೆಪಿ ಅವಧಿಯಲ್ಲಿ. ಬಿಜೆಪಿಯ ಸೈಟ್ ನೀಡಿ ಇದೀಗ ಅಕ್ರಮ ನಡೆದಿದೆ ಅಂತ ಪಾದಯಾತ್ರೆ ಮಾಡುತ್ತಿರುವುದು ಹಾಸ್ಯಾಸ್ಪದವೆಂದು ಬಿಜೆಪಿ ವಿರುದ್ಧ ಡಾಕ್ಟರ್ ಶಾಣ್ ಪ್ರಕಾಶ್ ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿದರು. ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಿಮಗೆ ಬಿಜೆಪಿಯವರಿಗೆ ಮಾಡೋಕ್ಕೇನು ಕೆಲಸ ಇಲ್ಲ, ಅವ್ರ ಹತ್ರ ಯಾವುದೂ ಇಶ್ಯೂ ಇಲ್ಲ. ಈಗ ಈ ಒಂದು ಮೂಡ ವಿಷಯದಲ್ಲಿ ಏನು ಪಾದಯಾತ್ರೆ ಮಾಡ್ತಾ ಇದ್ದಾರಲ್ಲ ಅವರು, ಈಗ ಮಾನ್ಯ ಮುಖ್ಯಮಂತ್ರಿಗಳು ಈಗ ಭಾಳ ಕ್ಲಿಯರಾಗಿ ಸ್ಪಷ್ಟಪಡಿಸಿದ್ದಾರೆ. ಏನಂತಂದರೆ ಅವರಿಗೆ ಅಲ್ಟರ್ನೇಟಿವ್ ಸೈಟ್ ಕೊಡಲಾಗಿದೆ, ಇದರಲ್ಲಿ ಏನು ಅಕ್ರಮ ಆಗಿದೆ ಅಂತ ಬಿ ಜೆ ಪಿ ತೋರಿಸ್ಬೇಕು ತಾನೆ. ಆಮೇಲೆ ಇದನ್ನು ಅಲಾಟ್ ಮಾಡಿದ್ದು ಬಿ ಜೆ ಪಿ ಸರ್ಕಾರ ಅಂತ ಬಹುಶಃ ಅವ್ರು ಮರ್ತೋಗಿದೆ ಅವ್ರಿಗೆ. ಇದು ಕಾಂಗ್ರೆಸ್ ಸರ್ಕಾರದಲ್ಲಿ ಏನಾದರೂ ಅಲಾಟ್ಮೆಂಟ್ ಆಗಿದೆಯಾ, ಅಥವಾ ಇವರೇನು ನಮ್ಮ ಸರ್ಕಾರ ಇದ್ದಾಗ ಇವತ್ತು ಇವ್ರಿಗೆ ನಮ್ಮ ಸರ್ಕಾರನಿದೆ, ಮಾನ್ಯ ಮುಖ್ಯಮಂತ್ರಿ ತಮಗೆ ಅಲಾಟ್ ಮಾಡಿದೆ ಸರ್ಕಾರ ಅಂದರೆ ಅದೇನು ಹಿಂದಿನ ಬಿ ಜೆ ಪಿ ಸರ್ಕಾರದಲ್ಲಿ ಇವರಿಗೆ ಎಂಟೈಟಲ್ಮೆಂಟ್ ಇದ್ದದ್ದು ಕಾನೂನು ಪ್ರಕಾರವಾಗಿ ಮಾಡಿದ್ದಾರೆ. ಅದರಲ್ಲಿ ಏನು ಅಕ್ರಮ ಇದೆ ಅಂತ ಹೇಳಬೇಕು ತಾನೇ ಅವರು. ಹೇಳಿ ನಿಮ್ಮ ಪ್ರಕಾರ ಏನು ಅಕ್ರಮ ಇದೆ? ಅದಕ್ಕೆ ಅವರಿಗೆ ಏನಾಗಿದೆ, 5 ವರ್ಷ ಅಧಿಕಾರದಲ್ಲಿದ್ದಾಗ ಭಾಳ ಒಂದು 40% ಲೂಟಿ ಹೊಡೆದು ಎಲ್ಲ ಏನು ಮನೆಗೆ ಆರಾಮಾಗಿದ್ದು ಅಭ್ಯಾಸ ಆಗಿದೆ. ಈಗ ಸ್ವಲ್ಪ ವಾಕಿಂಗ್ ಮಾಡಿ ಮೈ ಕರಗಿಸ್ತಾ ಇದ್ದಾರೆ. ದಾರಿಯನ್ನು ಮಾಡಲಿ. ನೋಡಿ, ನಮ್ಮ ಪಾದಯಾತ್ರೆಗೆ ಅವ್ರು ಮ್ಯಾಚ್ ಮಾಡೋಕ್ಕಾಗಲ್ಲ. ಈ ರಾಜ್ಯದಲ್ಲಿ ಅಂದರೆ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಅಲ್ಲೊಂದು ತಮ್ಮದೇ ಸಾಮ್ರಾಜ್ಯ ಮಾಡ್ಕೊಂಡಿರ್ತಕ್ಕಂಥ ಏನು ಸರ್ವಾಧಿಕಾರ ಧೋರಣೆ ಏನಿತ್ತಲ್ಲ ರೆಡ್ಡಿ ಬ್ರದರ್ಸ್, ಅದರ ವಿರುದ್ಧವಾಗಿ ಆ ಪಾದಯಾತ್ರೆ ಇತ್ತು. ಇದು ಸತ್ಯದ ಅಂದರೆ ಅನ್ಯಾಯದ ವಿರುದ್ಧ ಆ ಪಾದಯಾತ್ರೆ ಇತ್ತು. ಅದಕ್ಕಾಗಿ ಸರ್ಕಾರ ಹೋಯಿತು, ಆ ಮಂತ್ರಿಗಳು ಕೂಡ ಕರ್ಕೊಂಡ್ರು, ಜೈಲಿಗೆ ಹೋಗಬೇಕಾಯ್ತು. ನಾವು ಯಾವುದೇ ಪಾದಯಾತ್ರೆ, ಯಾವುದೇ ಹೋರಾಟ ಸತ್ಯದ ಪರವಾಗಿದ್ದರೆ ಅದಕ್ಕೆ ಜಯ ಸಿಗ್ತದೆ. ನಿಮಗೆ ಹೇಳೋಕ್ಕೇನೂ ಇಲ್ಲ, ಸುಮ್ಮನೆ ಯಾವುದೊಂದು ಸೃಷ್ಟಿ ಮಾಡಿರ್ತಕ್ಕಂಥ ಇಶ್ಯೂಗೆ ಪಾದಯಾತ್ರೆ ಮಾಡಿದ್ರೆ ಅದಕ್ಕೇನಾದರೂ ಲಾಭ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಹೇಳಿ. ನಮ್ಮ ಸರ್ಕಾರ ಏನಾದರೂ ತಪ್ಪು ಮಾಡಿದರೆ, ಯಾರಾದರೂ ಈ ರೀತಿ ಏನು ಅಕ್ರಮ ಮಾಡಿದರೆ ಅದ್ರ ಬಗ್ಗೆ ನೀವು ಹೋರಾಟ ಮಾಡಿ, ಸರ್ಕಾರದ ಗಮನಕ್ಕೆ ತನ್ನಿ. ಸರ್ಕಾರ ಇವತ್ತು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ ನಾವು, ನಮ್ಮ ಸರ್ಕಾರ ಯಾವುದೇ ಭ್ರಷ್ಟಾಚಾರಕ್ಕೆ, ಯಾವುದು ತಪ್ಪಿಗೆ ನಾವು ಯಾರೂ ಸಮರ್ಥನೆಯೂ ಮಾಡಲ್ಲ, ಅದು ಸಹಿಸೋಕ್ಕೂ ಹೋಗೋದಿಲ್ಲ. ಇದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ನಾವು ಯಾವತ್ತೂ ಕೂಡ ಇವತ್ತು ಭ್ರಷ್ಟಾಚಾರಕ್ಕೆ ಎಲ್ಲೂ ಕೂಡ ಸಹಿಸಲ್ಲ, ಅದಕ್ಕೆ ಯಾವುದು ಅಕ್ರಮದಲ್ಲಿ ನಾವು ಯಾವುದಕ್ಕೂ ಸಹಕಾರ ಕೊಡಲ್ಲ, ಯಾವುದು ಇದ್ದರೂ ಕೂಡ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತೀವಿ ಅಂತ ಹೇಳಿದ್ದೀವಿ. ಈಗ ಅಪೋಸಿಷನಲ್ಲೂ ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ಮಾಡಿ, ನಾವು ಏನಾದ್ರು ತಪ್ಪಾದರೆ ನಮ್ಗೆ ತೋರಿಸಿ. ಇಲ್ಲದೆ ಇರ್ತಕ್ಕಂಥದಕ್ಕೆ ಮಸರಲ್ಲಿ ಕಲ್ಲು ಹುಡುಕಿ ಮೂಡ ಅವರೇ ಅಲಾಟ್ ಮಾಡಿದ್ದಾರೆ. ಬಿ ಜೆ ಪಿಯವ್ರಿಗೊಂದು ಪ್ರಶ್ನೆ ಕೇಳಬೇಕು, ನೀವು ಅವ್ರ ಸೈಟ್ ಅಲಾಟ್ ಮಾಡಿದ್ದು ಯಾರು? ಅದರಲ್ಲಿ ಏನು ಅಕ್ರಮ ಇದೆ? ಅವರಿಗೆ ಅಲ್ಟರ್ನೇಟಿವ್ ಸೈಟನ್ನು ಕೊಟ್ಟಿದ್ದಾರೆ. ಭಾಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಖುದ್ದಾಗಿ ವಿವರಣೆ ಕೊಟ್ಟಿದ್ದಾರೆ. ಅದು ಯಾವುದೇ ರೀತಿಯ ಆ ಒಂದು ಲ್ಯಾಂಡಿನ ಮೇಲೆ ಯಾವುದೇ ಕೇಸ್ ಇಲ್ಲ, ಯಾವುದು PTCಯಲ್ಲೂ ಬರಲ್ಲ. ಅದು ಇವರಿಗೆ ಮೂಡ ಅವ್ರ ಲ್ಯಾಂಡ್ ತೆಗೆದುಕೊಂಡು ಅವ್ರಿಗೆ ಅಲ್ಟರ್ನೇಟ್ ಕೊಡ್ಬೇಕು ತಾನೆ. ಈ ನೆಲದ ಕಾನೂನು ಮುಖ್ಯಮಂತ್ರಿಗೂ ಇದು ಒಂದೇ ಇದೆ ಮತ್ತು ಸಾಮಾನ್ಯ ನಾಗರಿಕನಿಗೂ ಒಂದೇ ಇದೆ. ಒಬ್ಬ ಸಾಮಾನ್ಯ ನಾಗರಿಕಿಗೆ ಏನು ಎಂಟೈಟಲ್ಮೆಂಟ್ ಇದೆ, ಮುಖ್ಯಮಂತ್ರಿಗಳಿಗೂ ಕೂಡ ಅದೇ ಎಂಟೈಟಲ್ಮೆಂಟ್ ಇದೆ ಅಂತಕ್ಕಂಥ ನನ್ನ ಭಾವನೆ.